ಮೂಡಾದಲ್ಲಿ ನನ್ನ ಮೇಲೆ ಕಪ್ಪು ಚುಕ್ಕೇನೇ ಇಲ್ಲ. ಇಡೀ ನನ್ನ ಜೀವನದಲ್ಲಿ ನಾನು ಭಾಳ ನಿಷ್ಠನಾಗಿ ಬಂದವನು. ಆದರೆ ಅದು ನಿಮ್ಮದು ಗೊತ್ತಾಗಲಿಲ್ಲ. ಮೊದಲು ನಿಮ್ಮ ವೇಷ ಮೊದಲು ಗೊತ್ತಾಗಿರಲಿಲ್ಲ. ಯಾವ ದಲಿತರು ನಿಮ್ಮನ್ನು ಈಗ ಏನು ಮಾಡಿದ್ದಾರೆ, ಮೂಡಾದಲ್ಲಿ 14 ಸೈಟ್ಗಳಂತೆ ಇವರಿಗೆ. ಅರೆ ಮೂಲ ಆ ಜಮೀನು ಯಾರ್ದು? ಒಬ್ಬ ದಲಿತ ಕುಟುಂಬದ್ದು. ಅವ್ರು ಯಾರು ಲಿಂಗ ಅಂತಿದ್ರೋ ತೀರ್ಕೊಂಡ್ರು 65ರಲ್ಲಿ. 90ರಲ್ಲಿ ಅವರ ಪತ್ನಿಯೂ ತೀರ್ಕೊಂಡ್ರು. ಅದಾದ ಮೇಲೆ ಅವರು 3 ಮಕ್ಕಳಿದ್ರು. ಅವರ ಹೆಸರಿಗೆ, ಒಬ್ಬನ ಹೆಸರಿಗೆ ಅವರು ಒಂದು GPA ಮಾಡಿಕೊಡ್ತಾರೆ. ಯಾಕಂತಂದರೆ ಇದು ಕಟ್ಟಬೇಕಲ್ಲ, ಖಾತೆ ಮಾಡಿಸ್ಕೊಳ್ಳಿ, ಟ್ಯಾಕ್ಸ್ ಕಟ್ಟಲಿ ಅನ್ನೋ ಕಾರಣಕ್ಕಷ್ಟೇ ಮಾಡಿದರೆ 91, 92ರಲ್ಲಿ ಮೂಡಾದವರು ಅಕ್ವೈರ್ ಮಾಡಿ ಆಗೋಯ್ತು. 95ಕ್ಕೆ 96ಕ್ಕೆ ಅವರಿಗೆ ಪರಿಹಾರವನ್ನು ಕೊಟ್ಟಾಯಿತು. ಲೇಔಟು ಮಾಡಿ ಆಯಿತು. ಲೇಔಟ್ ಎಲ್ಲ ಮಾಡಿ ಆದಮೇಲೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ಒಂದು ಸಾರಿ 6(1) ನೋಟಿಫಿಕೇಶನ್ ಆದಮೇಲೆ ಆ ಭೂಮಿ ಸರ್ಕಾರಿ ಭೂಮಿ, ಯಾರಿಗೂ ಸೇರೋದಿಲ್ಲ ಅದು. ಅಂಥವುದನ್ನು ಡಿನೋಟಿಫಿಕೇಶನ್ 98ಕ್ಕೆ ಮಾಡಿಸ್ತೀರಿ ನೀವು, ನೀವೇ ಉಪಮುಖ್ಯಮಂತ್ರಿ. ನಮಗೆ ಇರ್ತಕ್ಕಂಥದ್ದು ಒಂದು 94, 95ರಲ್ಲೇ ಈ ಮಲ್ಲಿಕಾರ್ಜುನ್ ಅಂದರೆ ಇವರ ಬಾಮೈದ, ಮುಖ್ಯಮಂತ್ರಿಗಳ ಬಾಮೈದ, ಅವ್ರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಇಟ್ ಈಸ್ ನಾಟ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಅದಕ್ಕೆ ನಮಗೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಅದು ಇದನ್ನು ಮಾಡ್ಕೊಂಡು ನೀನು ನಮಗೆ ದೇವರಾಜ್ ಹತ್ರ ಒಂದು ಬರೆಸ್ಕೊಳ್ತಾರೆ, ನೀನು ನಮಗೆ ಇದನ್ನು ರಿಜಿಸ್ಟರ್ ಮಾಡಿಕೊಟ್ಟಂಗೆ ನೀನು ಮಾಡಿಕೊಡು, ನಾವು ಅದನ್ನು ಬಿಡಿಸ್ಕೊಳ್ತೀನಿ ಅಂತೇಳಿ ಇವರು ಒತ್ತಡಗಳನ್ನು ಹಾಕಿ ಮಾಡ್ಕೊಂಡಿರೋದು. 3 ಮಕ್ಕಳು ಮತ್ತು 27 ಜನ ಕುಟುಂಬಸ್ಥರಿದ್ದಾರೆ. ಇವತ್ತು 27 ಜನ ಇದ್ರೂ ಒಬ್ಬನ ಹತ್ರ ಮಾತ್ರ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಇವರು ಹೆಂಗೆ ಊರ್ಜಿತ ಆಗುತ್ತೆ? ಎಲ್ಲವೂ ಇಲ್ಲೀಗಲ್ಲು. ಹಿಂಗೆ ಮಾಡಿ ಇವತ್ತು ಇವ್ರ ಹೆಸರುಗಳು ಮಾಡಿಕೊಂಡು ಸೈಟ್ಗಳನ್ನು ತಗೊಳ್ತಿದ್ದಾರೆ. ಇದು ಮೋಸ. ನಾನು ಅದಕ್ಕೆ ಹೇಳ್ತೇನೆ, ಆಗಾಗ ಯಾವ ದಲಿತರು ಸಿದ್ದರಾಮಯ್ಯನವ್ರನ್ನ, ಕಾಂಗ್ರೆಸ್ಸನ್ನು ನಂಬಿದ್ರು, ಅವ್ರಿಗೆ ಯಾವ ರೀತಿ ಇವರು ದ್ರೋಹ ಮಾಡಿದ್ದಾರೆಂದರೆ, ನಂಬಿದ ದಲಿತರ ಚರ್ಮ ತೆಗೆದು ಚಪ್ಪಲಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇವರು. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಆದ್ದರಿಂದ ನಮ್ಮ ಹೋರಾಟ ಇಲ್ಲಿವರೆಗೂ ನಡೆದಿದೆ. ಅದರ ಜೊತೆಗೆ ದಲಿತರ ಮಾರಣ ಹೋಮ ಆಗ್ತಾ ಇದೆ. ಪರಶುರಾಮ್ PSI ಯಾದಗಿರಿಯಲ್ಲಿ ಅವರು ಅಲ್ಲಿನ ಚೆನ್ನಾರೆಡ್ಡಿ ಶಾಸಕರು 20 ಲಕ್ಷ ಇಸ್ಕೊಂಡಿದ್ದಾರೆ. ಮೊದಲು 7 ತಿಂಗಳ ಹಿಂದೆ ಅವರನ್ನು ಅಲ್ಲಿಗೆ ಹಾಕ್ಸ್ಕೊಂಡಿದ್ದಾರೆ. ಆ 20 ಆಗೋಯ್ತಪ್ಪ, ಇನ್ನು ಮುಂದುವರಿಸಬೇಕಾದ್ರೆ 30 ಲಕ್ಷ ಕೊಡುವಂತ ಮತ್ತೆ ಕೇಳಿದ್ದಾರೆ. ಅವನು ಒಡವೆ ವಸ್ತುಗಳನ್ನೆಲ್ಲ ಅಡ ಇಟ್ಟು ಏನೆಲ್ಲ ಮಾಡಿ ಮೊನ್ನೆ 7 ಲಕ್ಷ ಚಿಲ್ಲರೆ ಅವನು ರೂಮಲ್ಲಿ ಸಿಕ್ಕಿದೆ. ಯಾಕೆ ಸಿಕ್ಕಿದೆ ಅಂದರೆ ಎಲ್ಲ ಕೂಡಿಸಿದಾನೆ ಅವನು. ಕೂಡಿಸಿ ಅವ್ರಿಗೆ ತಗೊಂಡೋಗಿ ಕೊಡ್ಲಿಕ್ಕೆ ಅಂತ ಮಾಡಿದ್ದಾನೆ. ಪೂರ್ತಿ ಮಾಡೋಕೆ ಅವನಿಂದ ಆಗಲಿಲ್ಲ. ಆಗದಿದ್ದಕ್ಕೆ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಹೇಳ್ತಾರೆ 2 ವರ್ಷ ಯಾವುದೇ ಮಾಡೋಂಗಿಲ್ಲ ಅಂತ ನಾನು ಆದೇಶ ಮಾಡಿಬಿಟ್ಟಿದ್ದೀನಿ ಅಂತ. ಹೋಮ್ ಮಿನಿಸ್ಟರ್ ಇದಕ್ಕೆ ಆದೇಶಕ್ಕೆ ಬೆಲೆ ಇದೆಯಾ? 7 ತಿಂಗಳಲ್ಲಿ ನೀವು ಹೆಂಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರಿ? ಹಂಗಿದ್ಮೇಲೆ ನಿಮ್ಗೆ ಗೊತ್ತಾಗಿದ್ದ ತಕ್ಷಣವೇ ಅವನ್ನ ಮತ್ತೆ ಅದನ್ನು ಅಲ್ಲಿಗೆ ವಾಪಸ್ ಕಳಿಸ್ಬೇಕಾಗಿತ್ತಲ್ಲ, ಅದನ್ನು ಮಾಡಲಿಲ್ಲ. ಕತೆ ಹೇಳ್ತಾರೆ. ಈಗ ಚೆನ್ನಾರೆಡ್ಡಿ ಅವರು ಜಾತಿ ನಿಂದನೆ ಮಾಡಿದ್ದಕ್ಕೆ ಅವನಿಗೆ ಬಹಳ ಮನನೊಂದು ಅವನು ಹೋಗಿ ಇವತ್ತಿನ ದಿವಸ ಅವನು ಪ್ರಾಣ ಹೋಗಿದೆ. ಈ ಪ್ರಾಣ ಹೋಗಿರೋದ್ರಲ್ಲಿ ಸಂಶಯ ಕೂಡ ಇದೆ. ಈಗ ಅದು ಆತ್ಮಹತ್ಯೆಯೋ ಅಲ್ಲ, ಅವನ ಮೂಗಲ್ಲಿ ಬಾಯಲ್ಲಿ ಎಲ್ಲ ರಕ್ತ ಬಂದಿದೆ, ಮೈ ಮೇಲೆ ಗಾಯಗಳಿವೆ ಅಂತೆಲ್ಲ ಆಗಿದೆ. ಇದು ಯಾಕಾಯಿತು? ಆದ್ದರಿಂದ ಕಂಡುಹಿಡಿಬೇಕಂತಂದರೆ CBI ತನಿಖೆಗೆ ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಆಗ್ತದೆ. ರಾಜ್ಯಾದ್ಯಂತ ದಲಿತ ಸಮುದಾಯಗಳು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಿದ್ದಾರೆ.